ಉತ್ಸಾಹದಲ್ಲಿ ದೀಪ ಇದು. ಹೌದಪ್ಪ, ಇಷ್ಟು ಉತ್ಸಾಹ ಬೇಡುವ? ಎಲ್ಲೆಲ್ಲಿ ನಡೆಯುವ ಕಾರ್ಯಕ್ರಮ ಅಲ್ಲ ಅದು. ಹೌದಾ? ವಿಶೇಷವಾದ ಕಾರ್ಯಕ್ರಮ. ಹೆಣ್ಣು ಮಕ್ಕಳಿಗೆಲ್ಲ ಹಾಗೆ ಸ್ವಾಮಿ. ಎಲ್ಲಿಯಾದ್ರೂ ದೂರದ ಗಂಡನ ಮನೆಯಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತಾ ಉಂಟು ಅಂತಾದ್ರೆ ಅವ್ರನ್ನ ನೋಡ್ಬೇಕು ಮಾಡುವುದನ್ನು. ಹೌದೌದು, ಹಾಗೆ ಸಹಜವಾಗಿ ಉತ್ಸಾಹ ಇರ್ತದೆ, ಸಂತೋಷ ಆಗುತ್ತದೆ. ಗಂಡನ ಮನೆಯಲ್ಲಿ ಇರುವುದಿಲ್ಲ ಅದು. ಅದು ತಾಯಿ ಮನೆ ಆದ್ರೆ ಹೆಚ್ಚು, ಗಂಡ ಮನೆ ಆದ್ರೆ ಆಸಕ್ತಿ ಕಡಿಮೆ ಅಲ್ವಾ? ನನ್ನ ಬಗ್ಗೆ ನಾ ಹೇಳಿದಲ್ಲ, ಗೊತ್ತಾಗ್ತದೆ. ಮತ್ತೆ ನೀನೇ ಇರ್ತದಲ್ವಾ? ಆದ್ರೆ ತವರ ಮನೆ ಕಾರ್ಯಕ್ರಮ ಅಲ್ಲವೇ ಅದು? ಹೌದು. ಯಾವ ಹೊತ್ತಿನಲ್ಲಿ ಬ್ರಾಹ್ಮಣರ ಬಾಯಿಂದ ಆ ಒಂದು ಕಾರ್ಯಕ್ರಮದ ಬಗ್ಗೆ, ಆ ಯಾಗದ ಬಗ್ಗೆ ಕೇಳಿದೆನೋ ಆ ಹೊತ್ತಿನಿಂದಲೇ ನನ್ನ ಮನಸ್ಸೆನ್ನುವುದು ಇಲ್ಲಿಲ್ಲ. ಗೊತ್ತಾಯ್ತು ನನಗೆ. ನೀತಿ ಬಿಟ್ರೆ ನಿನ್ನ ಮನಸ್ಸಲ್ಲಿ ಇಲ್ಲ ಅಂತ ಗೊತ್ತಾಗ್ತದೆ ನನಗೆ. ಹೌದು. ಕೇಳಿ ಸೈರಿಸದನ್ನ ಮನವಲ್ಲಿ ಹೋಗದೆ ಹೇಳಿ 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 ಯಾಕೆ ಹೇಳ್ತಾ ಇದ್ದೇನೆ? ಜಾಣರಾದವನೊಬ್ಬ ಒಂದೇ ಕಾಲನ್ನ ಎಸೆಯುವುದರ ಮೂಲಕವಾಗಿ ಹಣ್ಣನ್ನು ಉದುರಿಸುತ್ತಾನೆ, ಹಕ್ಕಿಯನ್ನು ಓಡಿಸುತ್ತಾನೆ. ಈಗ ನಾವು ಜಾಣರಾಗ್ಬೇಕು. ನನ್ನಪ್ಪನ ಸಂಸಾರ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದದ್ದೇ. ಪ್ರಪಂಚ ವ್ಯಾಪಿಯಾಗಿರುವಂತಹ ಸಂಸಾರ. ಒಬ್ಬೊಬ್ಬರ ಮನೆಗೆ ನಾವು ಒಂದೊಂದು ದಿವಸಕ್ಕೆ ಹೋಗಬೇಕು ಅಂತಾದ್ರೂ ಎಷ್ಟು ದಿನ ಬೇಕಾಗಬಹುದು ಆಲೋಚನೆ ಮಾಡಿ. ಒಬ್ರಿಬ್ರು ಮಕ್ಕಳ ಅಲ್ವಾ? ಸಂತಾನ ದೊಡ್ಡದು. ಹೌದು, ಬ್ರಹ್ಮನ ಪುತ್ರ. ಹಾಗಾಗಿ ಈಗ ನೋಡಿ, ಒಂದು ಬಾಂಧವರೆಲ್ಲರೂ ಬಂದು ಸೇರಿಕೊಳ್ಳುವಂತ ಅಂತಹ ಕಾರ್ಯಕ್ರಮ ನಾವು ಅಲ್ಲಿ ನನ್ನ ಅಕ್ಕ, ನನ್ನ ತಂಗಿ, ನನ್ನ ಬಾಂಧವರು